ವೀಕ್ಷಕರೇ, ಮೇಷರಾಶಿಯವರ ಮಾಸ ಭವಿಷ್ಯ ಅಂದರೆ ಜನವರಿ ತಿಂಗಳು ಹೊಸ ವರ್ಷ ಆರಂಭ ಹೇಗಿರುತ್ತೆ, ಈ ತಿಂಗಳಲ್ಲಿ ಯಾವೆಲ್ಲ ಫಲಗಳು ನಿಮಗೆ ಸಿಗ್ತಾ ಇದೆ, ಒಂದಿಷ್ಟು ವಿಶೇಷವಾಗಿರತಕ್ಕಂತಹ ಅವಕಾಶಗಳು ಯಾವುದು ನಿಮಗೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು. ಬಹಳ ಮುಖ್ಯವಾಗಿ ನಿಮಗೆ ಬಹಳ ತಿಳ್ಕೊಳ್ಳೇಬೇಕಾಗಿರುವಂಥ ಮಾಹಿತಿಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತವೆ. ನೋಡಿ, ನಿಮಗೆ ನಿಮ್ಮ ಸಮಯ ಅನ್ನುವಂಥದ್ದು ವ್ಯರ್ಥ ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆದರೆ ನಿಮ್ಮ ಹತ್ರ ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೋತೀವಿ, ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿಗಳು, ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಮೇಷರಾಶಿಯವರಿಗೆ ಸಹಜವಾಗಿ ರಾಷ್ಟ್ರಾಧಿಪತಿ ಕುಜ ಆಗಿರ್ತಕ್ಕಂಥದ್ದು. ನಿಮಗೆ ಅದೃಷ್ಟದ ದಿನಾಂಕಗಳು 9, 8, 7 ನಿಮಗೆ ತುಂಬ ಅದೃಷ್ಟದ ದಿನಾಂಕಗಳಾಗಿರ್ತವೆ. ಮತ್ತು ಅದೃಷ್ಟದ ವಾರಗಳು ಯಾವುದು ಅಂತಂದರೆ ನಿಮಗೆ ನೋಡಿ, ಭಾನುವಾರ ಮತ್ತು ಮಂಗಳವಾರ ನಿಮಗೆ ಅದೃಷ್ಟದ ವಾರಗಳಾಗಿರ್ತಕ್ಕಂಥದ್ದು. ನಿಮ್ಮ ವಿಶೇಷವಾದ ಗುಣ ಏನು ಅಂತಂದರೆ, ಯಾವತ್ತಿಗೂ ಮೇಷರಾಶಿಯವರು ಕೋಪಿಷ್ಟರು. ಸಣ್ಣ ಪುಟ್ಟ ವಿಚಾರಕ್ಕಲ್ಲ, ಕೋಪ ಮಾಡಿಕೊಂಡ್ರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಕೋಪ ಮಾಡಿಕೊಂಡ್ರೆ ಎದುರಾಳಿಗಳು ಎದುರಾಗಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ಕೋಪಿಷ್ಟರಾಗಿರ್ತಾರೆ ಮೇಷರಾಶಿಯವರು. ಆಮೇಲೆ ಧೈರ್ಯಶಾಲಿಗಳು. ಎಂತಹ ಒಂದು ಸನ್ನಿವೇಶಗಳಿದ್ರೂ ಕೂಡ ಅದನ್ನು ಧೈರ್ಯದಿಂದ ಫೇಸ್ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಪ್ಲಸ್ ಪಾಯಿಂಟ್ ಯಾವುದು ಅಂತಂದರೆ, ಯಾವುದೇ ಒಂದು ಆಹ್ವಾನ ಇದ್ದರೂ ಕೂಡ ಸ್ವೀಕರಿಸ್ತಾರೆ. ಎಂಥ ಕಠಿಣವಾಗಿರ್ತಕ್ಕಂಥ ವಿಚಾರಗಳಿದ್ರೂ ಕೂಡ ಅದನ್ನು ಚಾಲೆಂಜಿಂದ ತೆಗೆದುಕೊಳ್ಳುವಂಥದ್ದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇನ್ನು ಮೈನಸ್ ಪಾಯಿಂಟ್ ಏನು ಅಂತಂದರೆ, ತಾಳ್ಮೆ ಅನ್ನುವಂಥದ್ದು ಇಲ್ಲ. ಅದು ಇವರಿಗೆ ಎಷ್ಟೋ ಸಲ ಮೈನಸ್ ಆಗಿರತಕ್ಕಂಥ ಉದಾಹರಣೆಗಳು ಇರತಕ್ಕಂಥದ್ದು. ಇಂಥ ಮೇಷರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಯಾವೆಲ್ಲ ಒಂದು ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ, ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ಕಷ್ಟಗಳು, ನೋವುಗಳು, ತೊಂದರೆಗಳು, ತಾಪತ್ರಗಳನ್ನು ನೀವು ಅನುಭವಿಸಿದ್ದೀರ. ಇಲ್ಲೂ ಕೂಡ ಈ ಜನವರಿ ತಿಂಗಳಲ್ಲಿ ಬಹಳಷ್ಟು ಒಂದು ಪರಿವರ್ತನೆ ಅನ್ನುವಂಥದ್ದು ನಿಮಗೆ ಕಾಣುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಆದರೆ ನೀವು ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕಾಗತ್ತೆ. ಅನವಶ್ಯಕವಾಗಿ ಮೊಬೈಲ್ ಬಳಸುವಂಥದ್ದಾಗಲಿ, ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡುವಂಥದ್ದಾಗಲಿ, ಅಥವಾ ನಿಮಗೆ ಅವಕಾಶ ಇದೆ, ಆ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳದೆ ಇದ್ದರೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬೇಕಾದದ್ದು. ಅವಕಾಶಗಳು ಚೆನ್ನಾಗಿರುವಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪರಿಶ್ರಮವನ್ನು ನೀವು ಪಡಬೇಕಾಗತ್ತೆ. ದುಡ್ಡು ಕಾಸಿಗೆ ಯಾವುದೇ ಸಮಸ್ಯೆ ಇರಲ್ಲ. ನೀವೇನು ಕಷ್ಟಪಟ್ಟು ದುಡಿದಿರ್ತೀರ, ಆ ದುಡಿದಿದ್ದಕ್ಕೆ ತಕ್ಕದಾಗಿರ್ತಕ್ಕಂಥ ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮಗೆ ಕಂಡುಬರುತ್ತೆ. ಯಾವುದೇ ಒಂದು ಕಷ್ಟ ಸಮಸ್ಯೆ, ಯಾವುದೇ ಒಂದು ಜಟಿಲವಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಸುಲಭವಾಗಿ ಬಗೆಹರಿಸುವಂತಹ ಸಾಧ್ಯತೆಗಳಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನೋ ನಾಳೆ ಒಂದು ದುಡ್ಡಿನ ಸಮಸ್ಯೆ ಬಂದ್ಬಿಡ್ತು, ಯಾವುದೇ ಒಂದು ಒತ್ತಡ ಬಂದ್ಬಿಡ್ತು, ಕಷ್ಟ ಬಂದ್ಬಿಡ್ತು, ಹೆಂಗೆ ಮಾಡೋದಪ್ಪ ಅಂತೇಳಿ ಚಿಂತೆ ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ಅದು ಸರಿ ಆಗುತ್ತೆ. ಆಕಸ್ಮಿಕವಾದ ಧನಯೋಗಗಳು ಕೂಡ ನಿಮಗೆ ಈ ಒಂದು ಹಂತದಲ್ಲಿ ಕಂಡು ಬರುತ್ತೆ. ಭೂಮಿ, ಮನೆ, ವಾಹನ ಕೊಳ್ಳುವಂತಹ ಸಾಧ್ಯತೆಗಳು, ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಭಾಳಷ್ಟು ಜನರಿಗೆ ಕಂಡು ಬರುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಚಿಂತೆ ಇರುತ್ತೆ, ವಿದ್ಯಾರ್ಥಿಗಳಿಗೆ ಒಂದು ಭಯ ಇರುತ್ತೆ. ನಾವು ಅಂದುಕೊಂಡಂಥ ರೀತಿಯಲ್ಲಿ ನಡೀತದ ಇಲ್ವಾ, ನಾವು ಅಂದುಕೊಂಡಂಥ ಕೆಲಸಗಳು ಆಗ್ತಾವ ಇಲ್ವಾ ಅನ್ನುವಂಥ ಒಂದು ಚಿಂತೆ ಇರುತ್ತೆ, ಆತಂಕ ಇರುತ್ತೆ. ಆ ಆತಂಕದಿಂದ ಹೊರಗಡೆ ಬಂದು ಯೋಚನೆ ಮಾಡುವಂತಹ, ಯೋಜನೆಯನ್ನು ರೂಪಿಸ್ಕೊಳ್ಳುವಂತಹ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಒಂದು ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ.
ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ? ಗಮನಕ್ಕಿರಲಿ, 80 ರಿಂದ 90 ಪುಟ, ಒಂದೆರಡು ಪುಟ ಅಲ್ಲ, ಇದು 80 ರಿಂದ 90 ಪುಟದ ಜಾತಕ ನಿಮ್ಗೆ ಸಿಗುತ್ತೆ. ಸಂಪೂರ್ಣವಾದ ಜನ್ಮ ಜಾತಕ. ನಂಬಿಕೆ ವಿಶ್ವಾಸವನ್ನ ಇಟ್ಕೊಂಡು ಈಗಲೇ ಈ ಜಾತಕವನ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇರುತ್ತೆ. ಆಮೇಲೆ ನೀವು ಯಾವುದೇ ಒಂದು ವ್ಯವಹಾರ ಮಾಡಿರ್ತೀರಿ, ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ, ಅಥವಾ ಯಾವುದೇ ಒಂದು ಪ್ಲಾನ್ ಅನ್ನು ಹಾಕೋತೀರಿ, ಅದನ್ನ ಸಡನ್ ಆಗಿ ಮರ್ತು ಬಿಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಅದನ್ನ ನೀವು ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿಡುವಂಥದ್ದಾಗ್ಲಿ, ಅಥವಾ ನೀವು ಮಾಡುವಂಥ ಜವಾಬ್ದಾರಿತ್ವ ಕೆಲಸದ ಕಡೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಧಿಕಾರವನ್ನು ಚಲಾಯಿಸುವಂಥ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಸಾಫ್ಟ್ ಕಾರ್ನರ್ ಆಗಿರಲಿ. ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಎಲ್ಲರನ್ನೂ ಒಂದು ಓಲೈಸುವಂತಹ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಈ ಮೇಷರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ಜೊತೆಗೆ ಈ ವಿಶೇಷವಾಗಿ ಈ ನೀವೇನಾದರೂ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ ಅಥವಾ ಶಿಕ್ಷಕರಾಗಿದ್ದೀರಿ ಅಂತಂದ್ರೆ ಖಂಡಿತವಾಗ್ಲೂ ಈ ಬೋಧನೆ ಮಾಡ್ತಕ್ಕಂಥ ಯಾವುದೇ ಪ್ರವೃತ್ತಿಯಲ್ಲಿರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಮೇಷರಾಶಿಯವರಿಗೆ ಒಳ್ಳೆಯ ಒಂದು ಗೌರವ ಸ್ಥಾನಮಾನ ಅನ್ನುವಂಥದ್ದು ಸಿಗುತ್ತೆ. ಸಾರ್ವಜನಿಕ ವಲಯದಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಸ್ವತಂತ್ರವಾಗಿ ಕೆಲಸಗಳನ್ನು ಪ್ರಾರಂಭ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ನಿಮಗೆ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡ್ಬೋದು. ಈ ಕೃಷಿಕರಾಗಿರ್ಬೋದು ಅಥವಾ ಮಾರಾಟ ಪ್ರತಿನಿಧಿಗಳಿಗೆ ಭಾಳಷ್ಟು ಆದಾಯಗಳು ಕೃಷಿಕರಿಗೆ ನೋಡಿ, ಭಾಳ ವಿಶೇಷವಾಗಿ ಕೃಷಿಕರು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಅಂಥವ್ರಿಗೆ ಈ ಒಂದು ತಿಂಗಳಲ್ಲಿ ತುಂಬ ಒಳ್ಳೆ ಫಲಗಳು ಸಿಗುವಂಥ ಸಾಧ್ಯತೆಗಳಿದೆ. ವಿಶೇಷವಾಗಿ ಹೋಟೆಲ್ಲು ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಬೇಕರಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಆಹಾರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಹೆಚ್ಚು ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು. ಯಾವುದೇ ವ್ಯಾಪಾರ ಮಾಡಿ, ನೀವು ಈ ತಿಂಗಳಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಮಾಡಿದರೂ ಕೂಡ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆಗಳಿದೆ. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಆತಂಕ ಇರುತ್ತೆ, ಕೆಲವೊಂದು ಭಯ ಇರುತ್ತೆ. ಏನಪ್ಪ ನಾನು ಅಂದ್ಕೊಂಡಂಥ ಕೆಲಸ ಆಗುತ್ತಾ ಆಗಲ್ವಾ ಅನ್ನುವಂಥ ಒಂದು ಚಿಂತೆ ಇರುತ್ತೆ. ಖಂಡಿತವಾಗ್ಲೂ ನೀವು ಆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನೀವು ಮುನ್ನುಗ್ಗಿದ್ದೆ ಆದರೆ ಅದರಲ್ಲಿ ಹೆಚ್ಚಿನ ನೀವು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಲಾಭಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ. ಅಂದರೆ ಈ ಸಮಯವನ್ನು ನೀವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಅವಕಾಶಗಳು ಪದೇ ಪದೇ ಸಿಗಲ್ಲ. ಸಿಕ್ಕಿರುವಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ತುಂಬ ಅನುಕೂಲತೆಗಳಾಗುತ್ತೆ. ಮತ್ತು ಪ್ರೇಮಿಗಳಲ್ಲಿ ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ. ಪ್ರೀತಿ ವಿಶ್ವಾಸಗಳು ತುಂಬ ಚೆನ್ನಾಗಿರುತ್ತೆ ಪ್ರೇಮಿಗಳಲ್ಲಿ. ಜೊತೆಗೆ ಪತಿ ಪತ್ನಿಯರಲ್ಲೂ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಹೊಂದಾಣಿಕೆ ಅನ್ನುವಂಥದ್ದಿದ್ದಾಗ ಮಾಡುವಂಥ ಕೆಲಸಗಳಲ್ಲೂ ಕೂಡ ತುಂಬ ಉತ್ತಮವಾಗಿರತಕ್ಕಂಥ ಲಾಭ ಪ್ರಯೋಜನಗಳು ಅನ್ನುವಂಥದ್ದು ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಈ ಒಂದು ತಿಂಗಳಲ್ಲಿ ಈ ರಾಜಕಾರಣಿಗಳಿಗೆ, ಬಹಳ ವಿಶೇಷವಾಗಿ ರಾಜಕಾರಣಿಗಳಿಗೆ ಯಾವುದೋ ಒಂದು ಒಳ್ಳೆಯ ಸ್ಥಾನಮಾನಗಳ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ. ನಾನು ಆ ಸ್ಥಾನಮಾನಗಳನ್ನು ಪಡಿತೇನೆ ಇಲ್ವಾ ಅಂತ. ಖಂಡಿತವಾಗ್ಲೂ ಸಿಗುವಂಥ ಸಾಧ್ಯತೆಗಳಿದೆ. ಕಲಾವಿದರಿಗೂ ಕೂಡ ಹೆಚ್ಚಿನ ಒಂದು ಡಿಮ್ಯಾಂಡ್ ಇರುತ್ತೆ. ಈ ಚಿತ್ರೋದ್ಯಮದಲ್ಲಿರ್ಬೋದು, ಗ್ರಾಮೀಣ ಮಟ್ಟದ ಕಲೆಗಾರ ಇರ್ಬೋದು, ಯಾವುದೇ ಥರದ ಕಲೆ ಇರ್ಬೋದು, ಒಂದು ಡಿಮ್ಯಾಂಡ್ ಅನ್ನುವಂಥದ್ದು ಇರುತ್ತೆ. ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಸಿಗುತ್ತೆ. ತುಂಬ ಬ್ಯುಸಿಯಾಗಿರ್ತಾರೆ, ಕೆಲಸದ ಒತ್ತಡದಲ್ಲಿ ತುಂಬ ಬ್ಯುಸಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಈ ಬಹಳ ವಿಶೇಷವಾಗಿ ಕೃಷಿಕರಿಗೆ ಅಥವಾ ಕಲಾವಿದರಿಗೆ ಬಹಳ ವಿಶೇಷವಾಗಿ ಕಂಡುಬರುವಂಥದ್ದು. ಇನ್ನು ಈ ITBT ಇರ್ಬೋದು ಅಥವಾ ಯಾವುದೇ ಒಂದು ವ್ಯಾಪಾರ ವಹಿವಾಟು, ನೀವು ಮೇಷರಾಶಿಯವರು ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ಕೂಡ ಅವಕಾಶಗಳು ತುಂಬ ಚೆನ್ನಾಗಿದೆ, ಉಪಯೋಗ ಮಾಡ್ಕೋಬೇಕು. ಕೆಲವೊಂದು ಜನರಿಗೆ ವಿವಾಹದ ಮಾತುಕತೆಗಳಾಗುವಂಥದ್ದು ಅಥವಾ ಕೆಲವೊಂದು ಜನರಿಗೆ ಸಂತಾನದ ಯೋಗಗಳು ಕೂಡ ಬಾಧಿಸುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ನನಗೂ ಕೂಡ ತುಂಬ ಖುಷಿ ಆಯಿತು ನಿಮ್ಮ ಈ ಫಲವನ್ನು ನೋಡಿ. ಆ ಫಲ ಸಿಗಬೇಕಲ್ವ, ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಈ ವಿಡಿಯೋದುದ್ದಕ್ಕೂ ಕೊಟ್ಟಿರುವಂಥ
ಈ ಎಚ್ಚರಿಕೆಗಳನ್ನು ನೀವು ಪಾಲಿಸ್ಕೋಬೇಕಾಗುತ್ತೆ. ಜೊತೆಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. 12 ರಾಶಿಯವರ ಫಲಗಳು ಸಿಗುತ್ತೆ. ಜನವರಿ ತಿಂಗಳ 12 ರಾಶಿಯವರ ಫಲಗಳು ಕೂಡ ಲಿಂಕ್ ಕೂಡ ಸಿಗ್ತಾ ಇದೆ. ಹೋಗಿ ನಿಮಗೆ ಇಷ್ಟವಾದಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ಈ ಮೇಷರಾಶಿಯವರು ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದರೆ, ನೋಡಿ, ಶ್ರೀ ವಿಘ್ನ ನಿವಾರಕ ಗಣೇಶ ಸ್ವಾಮಿಗೆ ಗರಿಕೆಯನ್ನು ಅರ್ಪಣೆ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ, ಮಹಾಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ನಿಮಗೆ ಅದ್ಭುತವಾಗಿರುವಂತಹ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಸುಲಭವಾದ ಪರಿಹಾರಗಳಿದ್ದಾವೆ, ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನು ಯಾವತ್ತಿಗೂ ಪ್ರೀತಿಸಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಒಳ್ಳೆಯ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.